ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಬ್ಲಾಗ್ 200 ರೂಪೀಸ್ ಕೊಟ್ಟರಲ್ಲಿ ನಾವು ಬನಶಂಕರಿ ಫಸ್ಟ್ ಸ್ಟೇಜ್ ಕಡೆ ಹೊರಟಿದ್ವಿ. ಅಲ್ಲಿ ಒಂದು 5 ರಿಂದ 6 ಈಟರೀಸ್ನ ಹ್ಯಾಂಡ್ ಪಿಕ್ ಮಾಡಿದ್ವಿ. 200 ರೂಪೀಸ್ ಒಳಗಡೆ ಏನೇನು ತಿನ್ಬೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಇವತ್ತಿನ ಫಸ್ಟ್ ಪಿಕ್ ಸ್ಟಾಪ್ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ನೋಡ್ರೆ, ಫಸ್ಟ್ ಮೇನ್ ರೋಡ್ ಮೌಂಟ್ ಜಾಯ್ ಎಕ್ಸ್ಟೆನ್ಷನ್ ಅಲ್ಲಿ ಇರ್ತಕ್ಕಂಥ MK ದೋಸಾ ಪಾಯಿಂಟ್. ಈ ಜಾಗದಲ್ಲಿ ವಿವಿಧ ರೀತಿಯಾದ ಸೌತ್ ಇಂಡಿಯನ್ ತಿಂಡಿಗಳನ್ನ ಸರ್ವ್ ಮಾಡ್ಕೊಂಡ್ ಬರ್ತಿದ್ದಾರೆ. ಇಲ್ಲಿ ಒಂದು ವಿಶೇಷತೆ ಇದೆ, ಅದೇನು ವಿಶೇಷತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. MK ದೋಸಾ ಪಾಯಿಂಟ್ ಈ ಜಾಗ ಶುರುವಾಗಿ ಕೇವಲ 3 ವರ್ಷಗಳಾಗಿದೆ. ಬಟ್ ಈ 3 ವರ್ಷಗಳಲ್ಲೇ ಒಂದೊಳ್ಳೆ ಕ್ವಾಲಿಟಿ ಫುಡ್ ನ ಸರ್ವ್ ಮಾಡ್ತಾ ಲೋಕಲೈಟ್ಸ್ ಮಧ್ಯೆ ಒಂದೊಳ್ಳೆ ಹೆಸರನ್ನ ಮಾಡಿದೆ. ಇವ್ರ ಹತ್ರ ಸಿಗುವಂತ ಹಲವಾರು ರೀತಿಯಾದ ದಕ್ಷಿಣ ಶೈಲಿಯ ತಿಂಡಿ ತಿನಿಸುಗಳು ಸಿಕ್ಕಾಬಡೆ ಫೇಮಸ್ ಇದೆ. ಬಟ್ ನೀವಂತೂ ಇವರ ಗೀ ಪುಡಿ ಇಡ್ಲಿನ ಮಿಸ್ ಮಾಡಂಗೇ ಇಲ್ಲ. ಇಡ್ಲಿ ಮೇಲ್ಗಡೆ ಚಟ್ನಿ ಪುಡಿ ಹಾಕಿ ತುಪ್ಪನ ಯಥೇಚ್ಛಿಯಾಗಿ ಹಾಕ್ತಾರೆ. ಸರ್, ನಮಗೆ 1 ಪ್ಲೇಟ್ ಇಡ್ಲಿ ಕೊಡಿ. ನಾವು 200 ರೂಪೀಸ್ ಫುಡ್ ಟೂರ್ ಮಾಡೋ ಕಾರಣದಿಂದ ಇಲ್ಲಿನ ಗೀ ಪುಡಿ ಇಡ್ಲಿ ಟ್ರೈ ಮಾಡಿದೆ. ನಾರ್ಮಲ್ ಇಡ್ಲಿ ತಗೊಂಡ್ವಿ, ಇದಕ್ಕೆ 30 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. ಓಕೆ, 1 ಪ್ಲೇಟ್ ಇಡ್ಲಿ ಇಸ್ಕೊಂಡಿದೀವಿ. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಟ್ಟಿದ್ದಾರೆ, ಹಾಗೂ ಚಟ್ನಿ ಮೇಲ್ಗಡೆ ಒಗ್ಗರಣೆ ಹಾಕಿದ್ದಾರೆ. ಇಡ್ಲಿ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಬಿಸಿ ಬಿಸಿಯಾಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ನೋಡೋಣ. ಇಲ್ಲಿನ ಮುಖ್ಯವಾದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಗರಪೇಟೆ ಶೈಲಿಯ ತಿಂಡಿ ತಿನಿಸುಗಳನ್ನ ಇಲ್ಲಿ ಆಸ್ ಇಟ್ ಈಸ್ ಹಾಗೇನೆ ಸರ್ವ್ ಮಾಡ್ತಾರೆ. ಚಟ್ನಿ ಮೇಲ್ಗಡೆ ಒಗ್ಗರಣೆ ಹಾಕಿರ್ತಾರೆ, ಹಾಗೂ ಇಡ್ಲಿ ಮೇಲ್ಗಡೆ ತುಪ್ಪ ಹಾಕೊಡ್ತಾರೆ. ಇಡ್ಲಿ ಸಾಫ್ಟ್ ಆಗಿತ್ತು, ಚಟ್ನಿ ಜೊತೆ ನಂಚ್ಕೊಂಡು ತಿನ್ಬೇಕಾದ್ರೆ ಚೆನ್ನಾಗ್ ಅನ್ಸ್ತು. ಬಟ್ ನನಗೆ ಇಲ್ಲಿ ಪರ್ಸನಲ್ ಆಗಿ ಫೇವರೇಟ್ ಆಗಿದ್ದು ಇವರ ಕೆಂಪು ಚಟ್ನಿ ಅಂತ ಹೇಳ್ತೀನಿ. ತಿಂತ ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಹಾಗೂ ಒಗ್ಗರಣೆಯಿಂದ ಕುಟುಂಬ ಅಂತ ಅಲ್ಲಲ್ಲೂ ಸಿಗ್ತಿರತ್ತೆ. ನನಗೆ ತುಂಬಾನೇ ಇಷ್ಟ ಆಯ್ತು. ನೋಡಿದ್ರಲ್ಲ, MK ದೋಸಾ ಪಾಯಿಂಟ್ ಅಲ್ಲಿ ಒಂದು ಚೆನ್ನಾಗಿರುವಂತ ಇಡ್ಲಿ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 30 ರೂಪಾಯಿ ಖರ್ಚಾಯ್ತು. ಸೊ ಟೋಟಲ್ ಆಗಿ ನಮ್ಮ 200 ರೂಪೀಸ್ ಫುಡ್ ಟೂರ್ ಅಲ್ಲಿ 30 ರೂಪಾಯಿ ಖರ್ಚು ಮಾಡಿ ನಮ್ಮ ಹತ್ರ 170 ರೂಪಾಯಿ ಉಳ್ಕೊಂಡಿದೆ. ಈಗ 2ನೇ ಪಿಟ್ ಸ್ಟಾಪ್ ಅಲ್ಲಿ ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಅದು ಯಾವ ಬ್ರೇಕ್ಫಾಸ್ಟ್, ಅಲ್ಲಿ ಏನ್ ಸ್ಪೆಷಲ್ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಪಡ್ಡು ಸವಿಯೋಣ ಅಂತ ನಾವು ಬಂದಿರತಕ್ಕಂಥ ಜಾಗನೇ 14 ಕ್ರಾಸ್ 4th ಮೇನು ಮಾರುತಿ ಸರ್ಕಲ್ ಹತ್ರ ಲೊಕೇಟ್ ಆಗಿರ್ತಕ್ಕಂಥ ಪಡ್ಡು ಸಾಗರ್. ಇಲ್ಲಿ ಪಡ್ಡು ಬಿಟ್ಟು ಬೇರೆ ಡಿಶಸ್ ಸಿಗುತ್ತೆ, ಬಟ್ ನಾವಿವತ್ತು ಪಡ್ಡು ಸವಿಯೋಣ ಅಂತ ಬಂದ್ವಿ. ಬನ್ನಿ ತೋರಿಸ್ಕೊಡ್ತೀನಿ. ಪಡ್ಡು ಸಾಗರ್ ಸರಿಸುಮಾರು 9 ವರ್ಷಗಳಿಂದ ಸತ್ಯನಾರಾಯಣ ಅನ್ನೋರು ಈ ಜಾಗನ ಸಕ್ಸಸ್ಫುಲ್ ಆಗಿ ಹನುಮಾನ್ ನಗರಲ್ಲಿ ನಡ್ಸ್ಕೊಂಡ್ ಬರ್ತಿದ್ದಾರೆ. ಇಲ್ಲಿನ ಮತ್ತೊಂದು ಮುಖ್ಯವಾದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕೆಲಸ ಮಾಡುವಂತ ಎಲ್ರು ಮಹಿಳೆಯರೇನೆ. ಸೊ ಈ ಜಾಗ ಒಂದು ವುಮೆನ್ ಎಂಪವರ್ಮೆಂಟ್ ಗೆ ಸಪೋರ್ಟ್ ಮಾಡೋ ಜಾಗ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಇವರು ಬೆಳಗ್ಗೆ 7-7:30 ಶುರು ಮಾಡಿದ್ರೆ ಮಧ್ಯಾಹ್ನ 12-12 ತನಕ ಕಂಟಿನ್ಯೂಸ್ ಆಗಿ ಪಡ್ಡು ಮಾಡ್ತಿರ್ತಾರೆ. ಮತ್ತೆ ಸಂಜೆ ಹೊತ್ತಲ್ಲಿ ನೋಡಿದ್ರೆ ಒಂದು 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಇಲ್ಲಿ ಪಡ್ಡು ಸಿಗ್ತಾನೆ ಇರುತ್ತೆ. ಇವರು ತಯಾರು ಮಾಡುವಂತ ಪಡ್ಡು ಲೋಕಲೈಟ್ಸ್ ಮಧ್ಯೆ ಸಿಕ್ಕಾಪಟ್ಟೆ ಸಜ್ಜು ಮಾಡಿದೆ. ಸಂಜೆ ಆಗ್ಲಿ ಬೆಳಗಾಗ್ಲಿ ಯಾವಾಗ್ಲೂ ಇಲ್ಲಿನ ಪಡ್ಡುನ ಸವಿಯಕ್ಕೆ ಲೋಕಲೈಟ್ಸ್ ಬರ್ತಾನೆ ಇರ್ತಾರೆ. ನಾವು 30 ರೂಪಾಯಿ ಕೊಟ್ಟು 1 ಪ್ಲೇಟ್ ಪಡ್ಡುನ ಆರ್ಡರ್ ಮಾಡಿದ್ವಿ. 1 ಪ್ಲೇಟ್ ನೋಡಿದ್ರೆ 6 ಪಡ್ಡು ಕೊಡ್ತಾರೆ, ಅದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಇಲ್ಲಿನ ಪಡ್ಡು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಒಳಗಡೆ ಈರುಳ್ಳಿ ಸ್ಟಫಿಂಗ್ ಸಿಕ್ಕಾಪಟ್ಟೆ ಇರುತ್ತೆ, ಹಾಗೂ ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಮೃದುವಾಗಿರುತ್ತೆ. ಕೊಟ್ಟಿರ್ತಕ್ಕಂಥ ಚಟ್ನಿ ಜೊತೆ ಹತ್ಕೊಂಡು ತಿನ್ಬೇಕಾದ್ರೆ ತಿಂತ ಸ್ವಲ್ಪನೇ ಖಾರ ಹತ್ತಾ ಹೋಗುತ್ತೆ. ನೋಡಿದ್ರಲ್ಲ, ಸಖತ್ ಮೃದುವಾಗಿರ್ತಕ್ಕಂಥ ಪಡ್ಡು ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ ಖರ್ಚಾಗಿದ್ದು 30 ರೂಪಾಯಿ. ಇಲ್ಲಿಗೆ ನಮ್ಮ ಬ್ರೇಕ್ಫಾಸ್ಟ್ ಸೆಗ್ಮೆಂಟ್ ಮುಗಿತಾ ಇದೆ. ಸೊ ಟೋಟಲ್ 2 ಪಿಟ್ ಸ್ಟಾಪ್ಗೆ ನಾವು 60 ರೂಪಾಯಿ ಖರ್ಚು ಮಾಡಿದೀವಿ. ಇನ್ನ ನಮ್ಮ ಹತ್ರ 140 ರೂಪಾಯಿ ಉಳ್ಕೊಂಡಿದೆ. ನೆಕ್ಸ್ಟ್ ಪಿಟ್ ಸ್ಟಾಪ್ ನಾವು ಲಂಚ್ ಮಾಡೋಣ ಅಂತ ಒಂದು ಜಾಗಕ್ಕೆ ಹೋಗ್ತಿದ್ವಿ. ಅಲ್ಲಿ ಹೋಗಿ ಏನ್ ಟ್ರೈ ಮಾಡ್ತೀವಿ, ಅಲ್ಲಿ ಏನ್ ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಲಂಚ್ ಮಾಡೋಣ ಅಂತ ನಾವು ಬಂದಿರತಕ್ಕಂಥ ಜಾಗ ನೋಡ್ರೆ ಶ್ರೀನಿವಾಸ್ ನಗರಲ್ಲಿ ಇರ್ತಕ್ಕಂಥ ಭಟ್ಟರ ಭೋಜನ. ಇವರು ಸುಮಾರು 7 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ಅಂಡ್ ಇವ್ರ ಹತ್ರ ಸಿಗುವಂತ ಬಾಳೆಲೆ ಊಟ ಇಲ್ಲಿನ ಲೋಕಲೈಟ್ಸ್ಗೆ ಸಿಕ್ಕಾಬಡೆ ಇಷ್ಟ. ಬಟ್ ನಮ್ಮ 200 ರೂಪೀಸ್ ಫುಡ್ ಟೂರ್ಗೆ ಫಿಟ್ ಇನ್ ಆಗಲ್ಲ. ಸೊ ಇಲ್ಲಿ ನಾವ್ ಏನ್ ತೋರಿಸ್ಕೊಡ್ತೀವಿ ಅಂತ ಹೇಳ್ತೀನಿ, ಬನ್ನಿ. ಒಂದೊಳ್ಳೆ ಬ್ರಾಹ್ಮಣರ ಶೈಲಿಯ ಬಾಳೆಲೆ ಊಟಕ್ಕೆ ಹೆಸರು ಮಾಡಿರ್ತಕ್ಕಂಥ ಭಟ್ಟರ ಭೋಜನದಲ್ಲಿ ನಾವು ಟ್ರೈ ಮಾಡಕ್ ಬಂದಿರೋದು ಇವರ ರೈಸ್ ಬಾತ್. ಇಲ್ಲಿ ಒಂದೊಂದಿನ ಒಂದೊಂದು ವೆರೈಟಿ ಆದ ರೈಸ್ ಬಾತ್ ಗಳನ್ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ನಾವು ಭಾನುವಾರ ವಿಸಿಟ್ ಮಾಡೋ ಕಾರಣಕ್ಕೆ ಸಂಡೇ ಸ್ಪೆಷಲ್ ಪುಳಿಯೋಗರೆ ಅಂತ ರೆಡಿ ಮಾಡ್ತಾ ಇದ್ರು. ಇವರು ಈ ಹೋಟೆಲ್ ನ ಶುರು ಮಾಡಿ ಸರಿಸುಮಾರು 8 ವರ್ಷಗಳಾಗ್ತಾ ಬರ್ತಾ ಇದೆ. ನಾವು ಇಲ್ಲಿ 1 ಪ್ಲೇಟ್ ಪುಳಿಯೋಗರೆನ ಆರ್ಡರ್ ಮಾಡಿದ್ವಿ. 1 ಪ್ಲೇಟ್ ನ ಪುಳಿಯೋಗರೆ ಬೆಲೆ ನೋಡಿದ್ರೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕ್ವಾಂಟಿಟಿ ವೈಸ್ ನೋಡಿದ್ರೆ ಅಂತೂ ಒಂದು ಫುಲ್ ಬೌಲ್ ಇರುತ್ತೆ, ಹಾಗೆ ಮೊಸರು ಜೊತೆ ಸರ್ವ್ ಮಾಡ್ತಾರೆ. 1 ಪ್ಲೇಟ್ ಪುಳಿಯೋಗರೆ ತಗೊಂಡಿದ್ವಿ, ಇದರ ಬೆಲೆ ನೋಡಿದ್ರೆ 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊಸರು ಜೊತೆ ಸರ್ವ್ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಇನ್ನ ಪುಳಿಯೋಗರೆ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಒಂದು ದೇವಸ್ಥಾನ ಶೈಲಿಯ ಪುಳಿಯೋಗರೆ ತರ ಇತ್ತು ಅಂದ್ರೆ ತಪ್ಪಂತೋದಿಲ್ಲ. ಹುಳಿ ಖಾರ ಸ್ವೀಟು ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು. ಇವತ್ತಿನ ಲಂಚ್ ಅಂತೂ ಭರ್ಜರಿ ಆಗಿತ್ತು. ನಾವು ಟ್ರೈ ಮಾಡಿರ್ತಕ್ಕಂಥ ಪುಳಿಯೋಗರೆ ಸಕ್ಕದಾಗಿತ್ತು. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು.
ಇಲ್ಲಿ ನಮಗೆ ಖರ್ಚಾಗಿದ್ದು 40 ರೂಪಾಯಿ. ಟೋಟಲ್ ಆಗಿ ಇವಾಗ ತನಕ ನಮ್ಗೆ ಖರ್ಚಾಗಿರೋದು 3 ಪಿಟ್ ಸ್ಟಾಪ್ಗೆ 100 ರೂಪಾಯಿ ಖರ್ಚಾಗಿದೆ. ಇನ್ನು ನಮ್ಮ ಹತ್ರ 100 ರೂಪಾಯಿ ಉಳ್ಕೊಂಡಿದೆ. ಸ್ನ್ಯಾಕ್ಸ್ ಸೆಗ್ಮೆಂಟಲ್ಲಿ ಏನೇನು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಬಜ್ಜಿನ ಸವಿಯೋಣ ಅಂತ ನಾವು ಬಂದಿರತಕ್ಕಂಥ ಜಾಗನೇ ಪ್ರಥಮ್ ಚಾಟ್ಸು. ಇಲ್ಲಿ ವಿವಿಧ ರೀತಿಯಾದ ಬಜ್ಜಿಗಳು ಮಾಡ್ತಾರೆ. ಇವತ್ತು ನಾವು ಯಾವ ಸ್ಪೆಷಲ್ ಬಜ್ಜಿ ತಿಂತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಮೈಸೂರು ಬ್ಯಾಂಕ್ ಕಾಲೋನಿಲಿ ಲೊಕೇಟ್ ಆಗಿರ್ತಕ್ಕಂಥ ಈ ಪ್ರಥಮ್ ಚಾಟ್ಸ್ ಅಲ್ಲಿ ಸಂಜೆ ಆದ್ರೆ ಸಾಕು ಒಂದು 10 ವೆರೈಟಿ ಆದ ಬಜ್ಜಿಗಳನ್ನ ಸರ್ವ್ ಮಾಡ್ತಾರೆ. ನನ್ನ ಹೆಸರು ಬಾಬು ಅಂದೇಳಿ, 18 ವರ್ಷ ಆಯ್ತು. ಟೈಮ್ 5ರಿಂದ 5:15 ಒಳಗೆ ರೆಡಿ ಆಗತ್ತಾ, 9:15 ತಗ ಇರ್ತೀನಿ. ಇವ್ರ ಹತ್ರ ಸ್ಪೆಷಲ್ ಬಜ್ಜಿಗಳಲ್ಲಿ ಒಂದು 3ರಿಂದ 4 ವೆರೈಟಿ ಸಿಗುತ್ತೆ. ಅದರಲ್ಲಿ ನಾವಿವತ್ತು ಯಾವ್ದು ಟ್ರೈ ಮಾಡಕ್ ಬಂದಿದೀವಿ ಅಂದ್ರೆ ಪೈನಾಪಲ್ ಬಜ್ಜಿ. ಈ ಜಾಗ ಅಂತೂ ಲೋಕಲೈಟ್ಸ್ ಮಧ್ಯೆ ಬಹಳನೇ ಫೇಮಸ್. ಸಂಜೆ ಒಂದು 5 ಗಂಟೆ ಆದ್ರೆ ಸಾಕು ಸಿಕ್ಕಾಬಡೆ ಜನ ಬಂದು ಕಾಯ್ತಾ ಇರ್ತಾರೆ ಇವ್ರು ತಯಾರು ಮಾಡುವಂತ ಬಜ್ಜಿ ಸವಿಯಕ್ಕೆ. ನಾವು 20 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಪೈನಾಪಲ್ ಬಜ್ಜಿನ ಆರ್ಡರ್ ಮಾಡಿದ್ವಿ. 2 ಹಾಫ್ ಆಗಿ ಕಟ್ ಮಾಡಿ ಅದಕ್ಕೆ ಖಾರದ ಪುಡಿ, ಆಮೇಲೆ ಉಪ್ಪು ಮತ್ತೆ ಅದ್ರ ಜೊತೆಗೆ ಚಟ್ನಿ ಎಲ್ಲ ಹಾಕಿ ಮೇಲ್ಗಡೆ ಒಂದ್ ಸ್ವಲ್ಪ ನಿಂಬೆ ಹಣ್ಣ ಹಿಂಡ್ಬಿಟ್ಟು ಈರುಳ್ಳಿನ ಇಟ್ಟು ಕೊಡ್ತಾರೆ. ಸೊ ಒಂದು ಪ್ಲೇಟ್ ಪೈನಾಪಲ್ ಬಜ್ಜಿ ತೊಗೊಂಡಿದ್ದೀವಿ. ಇದರ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೋಡಕ್ಕಂತೂ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿದೆ. ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಇನ್ನ ಬಜ್ಜಿ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಅಂಡ್ ಒಳಗಡೆ ಹಾಕಿರ್ತಕ್ಕಂಥ ಪೈನಾಪಲ್ ಇಂದ ಸ್ವಲ್ಪ ಟ್ಯಾಂಗಿನೆಸ್, ಅದ್ರ ಜೊತೆಗೆ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ಬಹಳನೇ ಅದ್ಭುತವಾಗಿತ್ತು ತಿನ್ನೋದಿಕ್ಕೆ. ನೋಡಿದ್ರಲ್ಲ, ಪ್ರಥಮ್ ಚಾಟ್ಸ್ ಅಲ್ಲಿ ಹುಳಿಯಾಗಿ ಖಾರವಾಗಿರ್ತಕ್ಕಂಥ ಪೈನಾಪಲ್ ಬಜ್ಜಿ ತೋರಿಸ್ಕೊಟ್ಟೆ. ಇದಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಇಲ್ಲಿ ನಮಗೆ ಖರ್ಚಾಗಿರೋದು 20 ರೂಪಾಯಿ ಮಾತ್ರ. ಟೋಟಲ್ ಆಗಿ ಬೆಳಗಿಂದ ಇವಾಗ ತನಕ 4 ಪಿಟ್ ಸ್ಟಾಪ್ಗೆ 120 ರೂಪಾಯಿ ಖರ್ಚು ಮಾಡಿದೀವಿ. ನೆಕ್ಸ್ಟ್ ಒಂದು ಪಿಟ್ ಸ್ಟಾಪ್ ಅಲ್ಲಿ ನಾವು ಮಲ್ನಾಡ್ ಶೈಲಿಯ ಡಿಶಸ್ನೆಲ್ಲ ತೋರಿಸ್ಕೊಳ್ಳೋಣ ಅಂತ ಹೊರಡ್ತಾ ಇದ್ವಿ. ಯಾವ ಜಾಗ ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 5ನೇ ಪಿಟ್ ಸ್ಟಾಪ್ ಆಗಿ ನಾವು ಒಂದೊಳ್ಳೆ ನೀರು ದೋಸೆ ತಿನ್ನೋಣ ಅಂತ ಎಲ್ಲಿಗೆ ಬಂದಿದ್ದೀವಿ ನೋಡಿದ್ರೆ 21st ಮೇನ್ ರೋಡು, ಬ್ಯಾಂಕ್ ಕಾಲನಿ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಇರ್ತಕ್ಕಂಥ ಸುಗ್ಗಿ ಮಂಗಳೂರು ಸ್ಟೋರು. ಇಲ್ಲಿ ವಿವಿಧ ರೀತಿಯಾದ ಸೌತ್ ಕೆನರಾ ಡಿಶಸ್ ಎಲ್ಲ ಸಿಗುತ್ತೆ. ನಾವಿವತ್ತು ನೀರು ದೋಸೆ ಟ್ರೈ ಮಾಡಕ್ಕೆ ಬಂದಿದ್ವಿ. ಬೇರೆ ಏನೇನು ಸಿಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸುಗ್ಗಿ ಮಂಗಳೂರು ಸ್ಟೋರ್ ಲೋಕಲೈಟ್ಸ್ಗೆ ಈ ಜಾಗ ತುಂಬಾನೇ ಗೊತ್ತಿರುತ್ತೆ. ಬಟ್ 1 ವರ್ಷದಿಂದ ಇಲ್ಲಿ ಲೈವ್ ಕೌಂಟರ್ ಶುರು ಮಾಡಿ ಹಲವಾರು ರೀತಿಯಾದ ಸೌತ್ ಕೆನರಾ ಡಿಶಸ್ ಎಲ್ಲ ಸರ್ವ್ ಮಾಡ್ಕೊಂಡ್ ಬರ್ತಿದ್ದಾರೆ. ಸ್ಟಾರ್ಟ್ ಆಗಿ ಒಂದು 12 ಇಯರ್ಸ್ ಆಯಿತು. ಈ ಕಡೆ ಲೈವ್ ಕೌಂಟರ್ ಸ್ಟಾರ್ಟ್ ಆಗಿ 1.5 ವರ್ಷ ಆಯಿತು. 9ರಿಂದ ಕೊಟ್ಟೆ ಕಡುಬು, ನೀರು ದೋಸೆ, ಒತ್ತು ಶಾವಿಗೆ, ಲೈವ್ ಹೋಳಿಗೆಲ್ಲ ಇರುತ್ತೆ. ಸಂಜೆ 4 ಗಂಟೆ ಮೇಲೆ ಯಕ್ಷಗಾನ ಚರುಂಬುರಿ, ನೀರು ದೋಸೆ ಲೈವ್ ಇರುತ್ತೆ. ನಾವು ಇಲ್ಲಿ ಆರ್ಡರ್ ಮಾಡಿದ್ದು 30 ರೂಪಾಯಿ ಕೊಟ್ಟು 1 ಪ್ಲೇಟ್ ನೀರು ದೋಸೆನ. 1 ಪ್ಲೇಟ್ ಅಲ್ಲಿ ನೋಡಿದ್ರೆ 2 ನೀರು ದೋಸೆ ಬರುತ್ತೆ. ಪ್ರತಿ ಸೋಮವಾರ ಇವ್ರ ಅಂಗಡಿ ರಜೆ ಇರುತ್ತೆ, ಅವತ್ ಮಾತ್ರ ವಿಸಿಟ್ ಮಾಡಕ್ ಹೋಗ್ಬೇಡಿ. ಇನ್ನ ನೀರ್ ದೋಸೆ ವಿಚಾರಕ್ಕೆ ಬಂದ್ರೆ ಅಂತೂ ಸಾಫ್ಟ್ ಆಗಿರ್ತಕ್ಕಂಥ ದೋಸೆ ಚಟ್ನಿ ಜೊತೆ ಹಂಚ್ಕೊಂಡು ತಿನ್ಬೇಕಾದ್ರೆ ಅಂತೂ ಚಟ್ನಿಯಿಂದ ಸ್ವಲ್ಪ ಕಾಯಿ ಫ್ಲೇವರ್ ಹಾಗೂ ಮೆಣಸ್ ಫ್ಲೇವರ್ ಹೆಚ್ಚಿಗೆ ಸಿಗುತ್ತೆ. ಊರಿಗೆ ಬೋತು ಬತ್ತಿನಂತೂ ಖುಷಿ ಅಂಡು ಮರ್ರೆ. ನೋಡಿದ್ರಲ್ಲ, ಸೂಪರ್ ಆಗಿರ್ತಕ್ಕಂಥ ನೀರು ದೋಸೆ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವೇನಾದ್ರೂ ಸೌತ್ ಕೆನರಾ ಅವರಾಗಿದ್ರೆ ಈ ಜಾಗನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ನಾವು ಫೈನಲ್ ಆಗಿ ಒಂದು ಡಿನ್ನರಿಂದ ಮುಗಿಸೋಣ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ. ಆ ಜಾಗ ಯಾವುದು, ಅಲ್ಲೇನು ತಿಂತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ನಾರ್ತ್ ಇಂಡಿಯನ್ ಡಿಶ್ ತಿನ್ನೋಣ ಅಂತ ನಾವು ಬಂದಿರತಕ್ಕಂಥ ಜಾಗನೇ 80 ಫೀಟ್ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಪಂಚಮಿ. ಈ ಜಾಗ ನೋಡಿದ್ರೆ 1997ರಲ್ಲಿ ಶುರು ಮಾಡಿ ಇವತ್ತಿಗೂ ಜನರ ಫೇವರೇಟ್ ಜಾಗ ಉಳ್ಕೊಂಡ್ಬಂದಿದೆ. ಇಲ್ಲಿ ಹೋಗಿ ನಾವು ಏನ್ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಪಂಚಮಿ ಸರಿಸುಮಾರು 27 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಜಾಗ ಪ್ರತಿಯೊಂದು ಲೋಕಲೈಟು ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಇವರು ಜನಕ್ಕೆ ಕೊಡ್ತಿರ್ತಕ್ಕಂಥ ಒಳ್ಳೆ ಫುಡ್ ಕ್ವಾಲಿಟಿ ಹಾಗೂ ಅದಕ್ಕೆ ತಕ್ಕಂಗೆ ಕಾಂಪಿಟೇಟಿವ್ ಮೆನು ಪ್ರೈಸಿಂಗ್ ಇವರ ಸಕ್ಸಸ್ಗೆ ಕಾರಣ ಅಂದ್ರೆ ತಪ್ಪಂತ ಹೋದಿಲ್ಲ. ನಾವು 45 ರೂಪಾಯಿ ಕೊಟ್ಟು 1 ಪ್ಲೇಟ್ ಕುಲ್ಚಾ ಕರಿನ ತಗೊಂಡ್ವಿ. ತಂದೂರಲ್ಲಿ ರೆಡಿ ಆಗಿರ್ತಕ್ಕಂಥ ನಾನ್ ಮೇಲ್ಗಡೆ ಬೆಣ್ಣೆನ ಸವರ್ತಾರೆ. ನಂತರ ನಮ್ಗೆ ಸರ್ವ್ ಮಾಡ್ಬೇಕಾದ್ರೆ 2 ರೀತಿಯಾದ ಗ್ರೇವಿ ಜೊತೆಗೆ ಸರ್ವ್ ಮಾಡ್ತಾರೆ. ಓಕೆ, 1 ಪ್ಲೇಟ್ ಕುಲ್ಚಾ ಕರಿ ತಗೊಂಡಿದ್ವಿ. 2 ರೀತಿಯಾದ ಗ್ರೇವಿ ಕೊಟ್ಟಿದ್ದಾರೆ. ಒಂದು ನೋಡಿದ್ರೆ ಪನ್ನೀರ್ ಗ್ರೇವಿ ಹಾಗೂ ಇನ್ನೊಂದು ನೋಡಿದ್ರೆ ದಾಲ್ ಗ್ರೇವಿ. ಕುಲ್ಚಾ ನೋಡಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ, ಮೇಲೆಲ್ಲ ಬಟರ್ ಹಾಕಿದ್ದಾರೆ. ಸೊ ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಸಾಫ್ಟ್ ಅಂಡ್ ಬಟರಿ ಆಗಿರ್ತಕ್ಕಂಥ ಕುಲ್ಚಾನ ಪನ್ನೀರ್ ಗ್ರೇವಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಹೆವೆನ್ಲಿ ಕಾಂಬಿನೇಷನ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಸೂಪರ್ ಆಗಿರ್ತಕ್ಕಂಥ ಬಟರ್ ಕುಲ್ಚಾ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ ಖರ್ಚಾಗಿದ್ದು 45 ರೂಪಾಯಿ. ಈ ಜಾಗದಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಟೋಟಲ್ ಆಗಿ ಇವತ್ತು ನಾವು 6 ಪಿಟ್ ಸ್ಟಾಪ್ಗೆ ಹೋಗಿದ್ದೀವಿ. 6 ಪಿಟ್ ಸ್ಟಾಪ್ಗೆ ನಮಗೆ ಖರ್ಚಾಗಿರೋದು 195 ರೂಪಾಯಿ. ಇನ್ನು ನಮ್ಮ ಹತ್ರ 5 ರೂಪಾಯಿ ಉಳ್ಕೊಂಡಿದೆ. ಈ ಥರ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಮತ್ತೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.